ಬೆಳಗಾವಿ ಜಿಲ್ಲಾ ಲೋಕಸಭಾ ಚುನಾವಣೆಯ ಪೂರ್ವ ತಯಾರಿಯ ಜನಸಂಪರ್ಕ ಸಭೆಯು ಆರಿಬೆಂಚಿ ಹೊಸ ಕಲ್ಯಾಣ ಮಂಟಪದಲ್ಲಿ ರಾಮದುರ್ಗ ತಾಲೂಕಿನ ಬಿಜೆಪಿ ಮುಖಂಡರಾದ ಚಿಕ್ಕರೇವಣ್ಣನವರ ನೇತೃತ್ವದಲ್ಲಿ ನಡೆಯಿತು. ಬಿಜೆಪಿಯ ತಾಲೂಕಾ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಬಿಜೆಪಿ ಬೆಂಬಲಿತ ಸದಸ್ಯರು ಸಭೆಯಲ್ಲಿ ಪಾಲ್ಗೊಂಡಿದ್ದು, ಈಗ ನಡೆಯುವಂತ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾದ ಜಗದೀಶ್ ಶೆಟ್ಟರ್ ಅವರನ್ನು ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಿ ತರುವಂತ ಪ್ರಯತ್ನ ನಾವು ಮಾಡಬೇಕೆಂದು ಚಿಕ್ಕರೇವಣ್ಣನವರ ಮತ್ತು ಬಿಜೆಪಿ ಪಕ್ಷದ ಮುಖಂಡ, ಅಭಿಮಾನಿ ಕಾರ್ಯಕರ್ತರು ಮಾತನಾಡಿದರು. ತಾಲೂಕಾ ಮಂಡಲ ಅಧ್ಯಕ್ಷರಿಗೆ ನಾವೆಲ್ಲ ಸಭೆಗೆಲ್ಲ ತಿಳಿಸಿದ್ದೀವಿ. ಯಾವುದೋ ಮದುವೆ ನಿಮಿತ್ತ ಇವತ್ತು ನೀವು ಮಾಡಿ ಅಂತ ಹೇಳಿದ್ದಾರೆ. ಮತ್ತೆ ಯಾವುದು ಬ್ಯಾನರ್ ಇಲ್ಲ, ಏನಿಲ್ಲ, ಯಾಕೆ ಬ್ಯಾನರ್ ಇಲ್ಲದೆ ಸಭೆ ಮಾಡಿದ್ರಲ್ಲ ಕಾರ್ಯಕರ್ತರ ಸಭೆ ಇದು, ಬ್ಯಾನರ್ ಏನು ಬೇಕಾಗಿಲ್ಲ. ನಮ್ಮ ಪಕ್ಷದ ಸಭೆ ಇದು. ಮುಂದಿನ ನಡೆ ಪಕ್ಷಕ್ಕೆ ಇವಾಗೆಲ್ಲ ನೀವು ಹೇಳಿದ್ದೀವಲ್ಲ, ನಾವು ಏನು ಮಾಡ್ತೀವಿ ನಡೆ ಅಂತ ನಮ್ಮ ಕಾರ್ಯಕರ್ತರು ಹೇಳಿದ್ದಾರೆ, ನಮ್ಮ ಮುಖಂಡರು ಹೇಳಿದ್ದಾರೆ. ನಮ್ಮ ಮುಂದಿನ ನಡೆ ಏನಂತ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವ ಕಡೆ ನಮ್ಮ ನಡೆ. ಯಾರು ಅಭ್ಯರ್ಥಿ ಇದ್ದಾರೋ ಅವ್ರದ್ದೇ ನೇತೃತ್ವ ಅಲ್ಲ ಸರ್. ಇವಾಗ ಕಾರ್ಯಕರ್ತರಲ್ಲಿ ಇನ್ನೂ ಗೊಂದಲ ಇದೆ. ಯಾಕಂದರೆ ಮಾಜಿ ಶಾಸಕರು ಕೂಡ ಮರಳಿ ಬಿಜೆಪಿಗೆ ಬಂದಿದ್ದಾರೆ. ಅವರು ಕೂಡ ನಮ್ಮ ನೇತೃತ್ವ ಅಂತಾರೆ. ಇವಾಗ ನೀವು ಪರಾಜಿತ ಅಭ್ಯರ್ಥಿ ನಿಮ್ಮ ನೇತೃತ್ವ ಅಂತಿದ್ದೀರಿ. ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಇದಕ್ಕೆ ನಿಮ್ಮ ವಿವರಣೆ ಏನು? ನಮ್ಮ ಹತ್ರ ಯಾವ ಕಾರ್ಯಕರ್ತರು ಅದನ್ನು ಪ್ರಸ್ತಾಪ ಮಾಡಿಲ್ಲ. ನಮ್ಮ ಜೊತೆ ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷದ ಕಾರ್ಯಕರ್ತರಾಗಲಿ ಮುಖಂಡರಾಗಲಿ ಯಾವುದೇ ರೀತಿಯ ಆ ಥರ ಪ್ರಸ್ತಾಪ ಬಂದಿಲ್ಲ. ಬಂದಾಗ ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಒಂದು ಕಾರ್ಯಕ್ಷಮತೆಯಿಂದ, ನಿಮ್ಮೆಲ್ಲರ ಒಂದು ಆಸಕ್ತಿಯಿಂದ, ನಿಮ್ಮೆಲ್ಲರ ನಿಷ್ಠಾವಂತೆಯಿಂದ, ಯಾವ ಒಂದು ನಿಷ್ಠಾವಂತ ಕಾರ್ಯಕರ್ತರು ಈ ಪಕ್ಷಕ್ಕೆ ಇದ್ದಾರೆ ಅಂತಂದರೆ ಇಡೀ ಕರ್ನಾಟಕ ರಾಜ್ಯ